ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಕಿಷ್ಕಿಂಧ ಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ದೀಖ ಜಾಯಿ ಉಪಬನ್ बर सर बिगसित बहु कंज मंदिर एक रुचिर तह बैठी नारी तप पुंज दूरी ते ताही सबन्ही सिरुनावा पूछे निज वृत्तांत सुनावा तेही तब कहाँ करहु जलपाना खाहू सुरस सुंदर फल नाना मज्जनुकीन मधुर फल खाए तासु निकट पुनि सब चली आए ते ही सब आपनी कथा सुनाई मैं अब जाब जहाँ रघुराई मुदहु नयन बिबर तजी जाहूँ पैहु सीत ही जनी पछी ताहूँ नयन मूदी पुनी देखही बीरा ठाड़े सकल सिंधु के तीरा सो पुनी गई जहाँ रघुनाथा जाई सकल पद नायसी माथा नाना बांति बिनय तेहि कीन्ही ಅನುಪಾಯನಿ ಭಗತಿ ಪ್ರಭು ದೀನ್ಹಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮಂತ ಒಂದು ಗುಹೆಯನ್ನ ನೋಡ್ತಾನೆ. ಅಲ್ಲಿ ಪಕ್ಷಿಗಳೆಲ್ಲ ಓಡಾಡ್ತಾ ಇರೋದು, ಅಂದರೆ ಚಕ್ರವಾಕ, ಹಂಸ ಮತ್ತು ಕೊಕ್ಕರೆ ಇದೆಲ್ಲ ಓಡಾಡ್ತಾ ಇರೋದು ನೋಡ್ತಾನೆ. ಅಂದರೆ ಆ ಗುಹೆಯ ಒಳಗಡೆ ಹೋಗ್ತಾ ಇರೋದನ್ನ ನೋಡ್ತಾನೆ. ಆ ವಾನರರಿಗೂ ಕೂಡ ಆ ಗುಹೆಯನ್ನು ತೋರಿಸ್ತಾನೆ. ಆಗ ಹನುಮಂತನನ್ನ ಮುಂದಿಟ್ಕೊಂಡು ಆ ಗುಹೆಯ ಒಳಗಡೆ ಇವರೆಲ್ಲರೂ ಕೂಡ ಹೋಗ್ತಾರೆ. ಅವರೆಲ್ಲರೂ ಕೂಡ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಒಂದು ರಮಣೀಯವಾದಂತಹ ಉಪವನವನ್ನು ನೋಡ್ತಾರೆ. ಅದರ ಮಧ್ಯ ಒಂದು ಸುಂದರವಾದಂತಹ ಸರೋವರ ಕೂಡ ಇರೋದನ್ನ ನೋಡ್ತಾರೆ. ಅದರಲ್ಲಿ ಕಮಲಗಳೆಲ್ಲ ಅರಳಿದ್ವು. ಅಲ್ಲೇ ಒಂದು ಮನೋಜ್ಞವಾದಂತಹ ಒಂದು ದೇವರ ಮಂದಿರ ಕೂಡ ಇರತ್ತೆ. ಅದರಲ್ಲಿ ಒಬ್ಬ ತಪಸ್ವಿ ಕೂಡ ಕೂತ್ಕೊಂಡಿರ್ತಾಳೆ. ದೂರದಿಂದಾನೇ ಅವಳಿಗೆ ಅವರೆಲ್ಲರೂ ಕೂಡ ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ಯಾರು ಏನು ಅಂತೆಲ್ಲ ಗೊತ್ತಿಲ್ವಲ್ವಾ, ಅದಕ್ಕೋಸ್ಕರ ದೂರದಿಂದಾನೇ ಅವಳಿಗೆ ನಮಸ್ಕಾರ ಮಾಡಿಕೊಂಡು ನೀವ್ ಯಾರು ಅಂತ ಆಕೆಗೆ ಕೇಳಿದಾಗ ಆಗ ಅವಳು ಮೊದಲು ಬಾಯಾರಿಕೆಯನ್ನು ನೀವು ತೀರಿಸ್ಕೊಳ್ಳಿ, ಆಮೇಲೆ ಸ್ವಲ್ಪ ಮಧುರವಾದಂತಹ ಸಿಹಿಯಾದ ಹಣ್ಣುಗಳಿದೆ ಅದನ್ನೆಲ್ಲ ತಿನ್ನಿ ಅಂತನ್ಬಿಟ್ಟು ಅವಳು ಅಲ್ಲಿ ಅಪ್ಪಣೆಯನ್ನು ಕೊಡ್ತಾಳೆ. ಅಂದರೆ ಅಲ್ಲಿ ನೀರು ಕುಡಿಬೇಕು ಅಂತಂದರೆ ಬೇರೆ ಸ್ಥಳದಲ್ಲಿ ಯಾರೂ ಹಾಗೆ ಡೈರೆಕ್ಟಾಗಿ ಹೋಗಿ ಕುಡಿಬಾರ್ದು. ಅಲ್ಲಿ ಯಾರು ಇರ್ತಾರೋ ಅವರ ಒಂದು ಪರ್ಮಿಷನ್ ತೊಗೊಂಡು ಕುಡಿಬೇಕಲ್ವಾ. ಸೊ ಇವರು ತಮ್ಮ ಜಾಗವನ್ನು ಬಿಟ್ಟು ಎಲ್ಲೋ ಬಂದಿದ್ದಾರೆ. ಸೊ ಆ ಸಾಧ್ವಿಯನ್ನು ಅಲ್ಲಿ ಕೂತಿದ್ದಂಥ ತಪಸ್ವಿನ ಕೇಳ್ಕೊಂಡಾಗ ಅವಳು ಅಲ್ಲಿ ನೀರು ಕುಡಿಯೋದಕ್ಕೆ ಅಪ್ಪಣೆ ಕೊಡ್ತಾಳೆ ಮತ್ತು ಕೆಲವೊಂದು ಹಣ್ಣುಗಳನ್ನು ಕೊಡ್ತಾಳೆ. ಅವಳ ಅಪ್ಪಣೆಯನ್ನು ಪಡ್ಕೊಂಡು ವಾನರರೆಲ್ಲರೂ ಕೂಡ ಸ್ನಾನವನ್ನು ಮಾಡಿಕೊಂಡು ನೀರು ಕುಡಿದು ಸಿಹಿಯಾದ ಹಣ್ಣುಗಳನ್ನು ತಿಂದು ಅವಳ ಹತ್ರ ಬರ್ತಾರೆ. ಆಗ ಅವಳು ಅವರಿಗೆ ತನ್ನ ಎಲ್ಲ ವೃತ್ತಾಂತವನ್ನು ಕೂಡ ಹೇಳ್ತಾಳೆ. ನಾನು ಯಾರು ಅನ್ನೋದನ್ನು ಹೇಳಿ ನನ್ನನ್ನು ಸ್ವಯಂ ಪ್ರಭೆ ಅಂತ ಕರೀತಾರೆ. ಇಲ್ಲಿ ತುಳಸಿದಾಸರು ಬರೀ ಅವಳ ಹೆಸರು ಅಷ್ಟೇ ಹೇಳ್ತಾರೆ. ಅವಳು ಏನು ಹೇಳ್ತಾಳೋ ಕತೆ ಅದನ್ನು ಕಂಪ್ಲೀಟಾಗಿ ಇಲ್ಲಿ ತಿಳಿಸಿಲ್ಲ. ಸ್ವಯಂ ಪ್ರಭೆ ಅನ್ನೋದು ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಒಂದು ಗ್ರಂಥವನ್ನು ಬರೆದಿರುವಂಥವ್ರು. ಸ್ವಯಂ ಪ್ರಭೆ ಯಾರು ಅಂತಂದರೆ ಶಾಂಡಿಲ್ಯ ಮುನಿಯ ಮಗಳು. ಇವಳಿಗೆ ಶಾಂಡಿಲಿ ಅನ್ನುವಂಥ ಹೆಸರು ಕೂಡ ಇದೆ. ದಾನವ ಶಿಲ್ಪಿ ಮಯ ಇದಾನಲ್ಲ, ಅವನಿಂದ ರಚಿತವಾದಂತಹ ಈ ಒಂದು ವಿಚಿತ್ರವಾದ ಗುಹೆಯಲ್ಲಿ ಮಯನ ಪತ್ನಿ ಯಾರು, ಅವಳ ಹೆಸರು ಅಂತಂದರೆ ಹೇಮೆ ಅಂತಂದ್ಬಿಟ್ಟು, ಆ ಹೇಮೆಯ ಜೊತೆ ಅಲ್ಲಿ ವಾಸ ಆಗಿದ್ಲು. ಹೇಮೆ ದೇವಲೋಕಕ್ಕೆ ಹೋದ ಮೇಲೆ ಅವಳ ಸಖಿ ಸ್ವಯಂ ಪ್ರಭೆ ಆ ಗುಹೆಯಲ್ಲಿ ಇದ್ಲು. ಅವಳೊಬ್ಳೇ ಇದ್ಲು, ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ಲು ಅನ್ನುವಂಥ ವಿಚಾರ ಇಲ್ಲಿ ಕೊಟ್ಟಿದ್ದಾರೆ. ಸ್ವಯಂ ಪ್ರಭೆ ಅಂತಂದರೆ ಯಾರು, ಶಾಂಡಿಲ್ಯ ಮುನಿಯ ಮಗಳು. ಅವಳು ಮಯ ಅನ್ನುವಂತಹ ದಾನವ ಶಿಲ್ಪಿ ಅವನು ಕಟ್ಸಿರುವಂಥ ಒಂದು ವಿಚಿತ್ರವಾದಂತಹ ಗುಹೆ ಆಯ್ತಾ, ಅಲ್ಲಿ ಅವರ ಹೆಂಡತಿ ಜೊತೆ ಇದ್ಲು. ಸ್ವಲ್ಪ ದಿವಸ ಆದಮೇಲೆ ಅವಳು ವಾಪಸ್ ಹೊಟ್ಟೋದ್ಮೇಲೆ ಇವಳೊಬ್ಬಳೇ ಅಲ್ಲಿದ್ದಾಳೆ. ಈಗ ಅಲ್ಲಿ ತಪಸ್ಸನ್ನು ಆಚರಣೆ ಮಾಡ್ಕೊಂಡಿದ್ದಾಳೆ. ಈ ರೀತಿ ಅವಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅವಳು ಹೇಳ್ತಾಳೆ, ಇನ್ನು ನನ್ನ ಕೆಲಸ ಆಯಿತು, ನಾನು ಶ್ರೀರಾಮನ ಹತ್ರ ಹೋಗ್ತಾ ಇದ್ದೀನಿ, ನೀವೆಲ್ಲ ಕಣ್ಮುಚ್ಕೊಳ್ಳಿ, ನಿಮಗೆ ಹೊರಗಡೆ ಕಳಿಸ್ತೀನಿ ನಾನು. ನೀವು ಖಂಡಿತವಾಗ್ಲೂ ಕೂಡ ಸೀತೆಯನ್ನು ನೋಡ್ತೀರಾ, ನಿರಾಶೆ ಪಡಬೇಡಿ.
ಖಂಡಿತವಾಗ್ಲೂ ಸೀತೆಯನ್ನು ನೀವು ಹುಡುಕ್ತೀರಾ ಅಂತ ಹೇಳ್ತಾಳೆ. ಅವರೆಲ್ಲ ಕಣ್ಮುಚ್ಚಿ ತೆಗೆಯೋದ್ರೊಳಗಡೆ ಅವರು ಸಮುದ್ರ ತೀರದಲ್ಲಿದ್ದರು. ಆಮೇಲೆ ಅವಳೇನು ಮಾಡ್ತಾಳೆ, ಶ್ರೀರಾಮ ಎಲ್ಲಿದ್ನೋ ಅಲ್ಲಿಗೆ ಹೋಗಿ ಅವನ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಿಕೊಂಡು ಬೇರೆ ಬೇರೆ ರೀತಿಯಾಗಿ ಅವಳು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ. ಆಗ ಪ್ರಭು ಅವಳಿಗೆ ಅಚಲವಾದ ಭಕ್ತಿಯನ್ನು ಕರುಣಿಸ್ತಾನೆ. ನೋಡಿದ್ರ ಅವಳ ಬಗ್ಗೆ, ಅವಳು ಇಲ್ಲಿ ಸಮುದ್ರದ ತೀರದವರೆಗೂ ಅವರನ್ನು ತಲುಪಿಸೋ ಕೆಲಸ ಮಾಡೋದಕ್ಕೋಸ್ಕರನೇ ಅಷ್ಟು ದಿವಸ ಅಲ್ಲಿದ್ಲು ಅನ್ನೋ ಥರ ಅನ್ಸುತ್ತಲ್ವಾ. ಭಗವಂತನ ಕೆಲಸಕ್ಕೆ ಎಲ್ಲ ಮೊದಲೇ ರೆಡಿ ಆಗಿಬಿಟ್ಟಿರುತ್ತೆ. ಇದನ್ನು ಹೀಗೂ ನಾವು ಅರ್ಥ ಮಾಡ್ಕೋಬೋದು. ನಾವು ಭಗವಂತನ ಕಡೆಗೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ರೆ ಸಾಕು, ನಾವು ಹೋಗೋ ದಾರಿನಲ್ಲಿ ಏನೇ ಅಡೆತಡೆಗಳಿದ್ರೂ ಕೂಡ ಅದೆಲ್ಲ ದೂರ ಆಗಿಬಿಡುತ್ತೆ. ಭಗವಂತ ನಮಗೆಲ್ಲ ಅಣಿವು ಮಾಡಿಕೊಡ್ತಾನೆ. ನೀನು ಹೀಗೆ ಬರ್ತಾ ಇದೆಯಾ, ಸರಿ, ನಾನು ಅಲ್ಲಿರುವಂಥ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತೀನಿ, ನನ್ನ ಜಪ ಮಾಡ್ಕೊಂಡು ಹೋಗ್ತಾ ಇರಷ್ಟೇ ನಿನ್ನ ಕೆಲಸ, ನಿನಗೇನು ಅಡೆತಡೆ ಬರದೇ ಇರೋ ಹಾಗೆ ನಾನು ಕಾಪಾಡ್ತೀನಿ ಅಂತ ಭಗವದ್ಗೀತೆನಲ್ಲೇ ಹೇಳಿದ್ದಾನೆ ಭಗವಂತ. ಎಲ್ಲವನ್ನ ಬಿಡು, ನನಗೆ ಶರಣಾಗತಿ ಆಗು, ನಿನ್ನ ಯೋಗಕ್ಷೇಮವೆಲ್ಲವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ. ನೋಡಿ, ಇಲ್ಲಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇನೆ. ಅಲ್ಲಿ ಹೋಗ್ತಾ ಹೋಗ್ತಾ ಹೇಗೆ ಅವರಿಗೆ ದಾರಿ ಸುಗಮವಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.